ಮಾಂಸ ಏನ್ ಮಾಂಸ ತಿಂತಾರಲ್ಲ ಅಮ್ಮವ್ರು ಹೇಳ್ಯಾರ, ನೀವ್ ಇವತ್ತು ಇದನ್ನ ತಿಂದ್ರಿ ಅಂದ್ರ ಮುಂದ ಅದು ನಿಮ್ಮನ್ನ ತಿನ್ನುವಂತ ಕಾಲ ಬರುತ್ತಂತ ಹೇಳ್ಯಾರ್ರಿ. ಅದು ಈಗ ಹಾರ್ಟ್ ಅಟ್ಯಾಕ್ ಕುಂತಲ್ಲೇನ ಎಷ್ಟು ಆಗ್ತಾ ಇದೆ ರೀ. ಅದು ಎಲ್ಲ ಯಾವ್ದಕ್ಕಂದ್ರ ಈ ಮಾಂಸದಿಂದನ, ಈ ಮಾಂಸ ತಿನ್ನೋದ್ರಿಂದನ ಆಗಾಕತೈತಿ. ಅವಾಗೆಲ್ಲ ಅಮ್ಮವ್ರಿದ್ದಾಗ ಕೋಳಿ ಜ್ವರ ಅಂತ ಬಂದಿದ್ವು, ಹಂದಿ ಜ್ವರ ಅಂತ ಬಂದಿದ್ವು. ಅವು ಎಲ್ಲ ಕೆಟ್ಟ ಕೆಟ್ಟ ಒಂದು ಡಾಕ್ಟರ್ ಕಂಡು ಹಿಡಿಲಾರ್ದಂತ ರೋಗ ರುಜಿನಗಳು ಯಾವ್ದಕ್ ಬರ್ತಾವಂದ್ರ ಈ ಮಾಂಸ ತಿನ್ನೋದ್ರಿಂದನ ಬರಾಕತ್ತೇವ್ರಿ ಅವು. ಅದಕ್ಕಾಗಿ ಇದು ಏನೈತಲ್ಲ, ಇದು ಸಂಪೂರ್ಣ ನಿರ್ಮೂಲನೆ ಆಗ್ಬೇಕಾಗೈತಿ. ನಾವು ಸಸ್ಯಾಹಾರಿಯಿಂದ ಒಂದು ಸಸ್ಯಾಹಾರಿಯ ಪ್ರಸಾದವನ್ನು ಮಾಡ್ತೀವಲ್ಲ, ಅದಕ್ಕಾಗಿ ಅಂತ ಪ್ರಸಾದದಿಂದ ಏನೈತಂದ್ರ ದೈವಿ ಶಕ್ತಿ ಉತ್ಪತ್ತಿ ಆಗತ್ತೆ. ಈ ಮಾಂಸ ತಿನ್ನೋದ್ರಿಂದ ದುಷ್ಟ ಶಕ್ತಿ ಹೆಚ್ಚು ಉತ್ಪತ್ತಿ ಆಗತ್ತೆ. ಮನುಷ್ಯ ಏನಕ್ಕನ ಕ್ರೂರಿ ಅಕ್ಕನ, ಅವನಲ್ಲಿ ಇರ್ತಕ್ಕಂತ ಒಂದು ದೈವಿ ಶಕ್ತಿ ಹೋಗಿ ರಾಕ್ಷಸತ್ವ ಹುಟ್ಟುತ್ತೆ. ಇದಕ್ಕೆ ಈ ಶರಣರು ಯಾರು, ಒಂದು ದೇವರು ಯಾರು, ಆಧ್ಯಾತ್ಮ ಯಾವುದು ಅನ್ನುವಂಥದ್ದು ಒಂದು ಪರಿಜ್ಞಾನ ಇಲ್ಲದ ಲೋಕದೊಳಗ ಈ ದೇವಿ ಪುರಾಣದೊಳಗ ಶುಂಭ ನಿಶುಂಭರು, ಈ ಚಂಡಾಮುಂಡ್ರು ಹೆಂಗಿರ್ತಾರ ಹಂಗ ರಾಕ್ಷಸ ಪ್ರವೃತ್ತಿ ಯಾರಿಗೆ ಬರ್ತೈತಿ ಅಂದ್ರೆ ಮನುಷ್ಯನಿಗೆ ಬರ್ತೈತ್ರಿ. ಅವ ಮುಂದೆ ವಿನಾಶ ಕಾಲ ವಿಪರೀತ ಬುದ್ಧಿ ಅಂತೇಳಿ ದುರ್ಮಾರ್ಗಕ್ಕೆ ಹೋಗ್ಬಿಡ್ತಾನ್ರಿ ಅವ. ಅದು ಹಿಂಗಾಗಿ ಅದಕ್ಕಾಗಿನ ಸನ್ಮಾರ್ಗದೊಳಗೆ ನಡಿಬೇಕಂದ್ರೆ ಶರಣರ ವಾಕ್ಯಗಳನ್ನ ಪಾಲನೆ ಮಾಡಬೇಕು, ಧರ್ಮದ ಮಾರ್ಗದಂತೆ ನಡಿಬೇಕು ಅನ್ನೋದ ಒಂದು ನಿಜವಾದ ಮಾತಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ ನಾನು. ಹಾಂ ರೀ. ಈಗ ಅನೇಕ ಭಕ್ತರು ಈಗ ಚಿಕ್ಕಮಾಣಿಕೇಶ್ವರಿ ಮಠಕ್ಕೆ ಬರ್ತಾ ಇದ್ದಾರೆ. ಅನೇಕ ಜನ ಫೋನ್ ಹಚ್ಚಿ ಕೇಳ್ತಾ ಇದ್ದಾರೆ, ನೆಕ್ಸ್ಟ್ ಎಪಿಸೋಡ್ ಯಾವಾಗ ತಮ್ಮದು? ಹೌದ್ರಿ, ಕೇಳ್ತಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಭಕ್ತರಿಗೆ? ಅದೇ ರೀ, ಭಕ್ತರು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಂದ ಸಾಕಷ್ಟು ಭಕ್ತರು ಪರಿಚಯ ಮಾಡಿಸ್ಕೊಟ್ಟಿರಿ. ನೀವು ಮಠ ಆಶ್ರಮ ಒಂದು ನಾಗಾರ್ಜುನ ಹೋಟೆಲ್ನವ್ರ ಚಿದಾನಂದರು ಇಂದ ನೀವು ಬಂದ್ರಿ. ನಿಮ್ಮ ಒಂದು ಚಾನಲ್ನಿಂದ ಈಗ ಸಾಕಷ್ಟು ಪರಿಚಯ ಆಗೈತಿ. ಈಗ 3-4 ನಿಮ್ಮ ಎಪಿಸೋಡ್ ಹೆಂಗೆ ಬಂದಾವು ಹಂಗಿಲ್ಲಿ 3-4 ಕಂತಿನ ಜನ ಬಂದು ಹೋದ್ರಿ. ಈಗ 11 ವಾರ ಬಂದು ಹೋದಂಥವ್ರು ಈಗ ಯೂಟ್ಯೂಬ್ ಚಾನಲ್ ನೋಡಿ ಬಂದವ್ರ ಇಬ್ಬರು 3-4 ಮಂದಿ ಉದಾಹರಣೆ ಅದಾರ್ರಿ. ಈಗ ನಿಡಗುಂದಿ ಕೊಪ್ಪದವರು, ಅವ್ರದ್ದು ಮಗನ ಮದುವೆದು ಭಾಳ ಪ್ರಯತ್ನ ಪಟ್ಟಿದ್ರು, ಆಗಿದ್ದಿಲ್ಲ, ಒಟ್ಟ ಎಲ್ಲಿ ಕನ್ಯಾ ಸಿಕ್ಕಿದ್ದಿಲ್ಲ. ಇಲ್ಲಿ ಬಂದು ಹೋದ ನಂತರನ ಅವ್ರಿಗೀಗ ಮದುವೆ ಗಟ್ಟಿ ಆಗೈತಿ, ನಿಶ್ಚಯ ಆಗೈತ್ರಿ. ಈಗ ಇದು ಒಂದ್ರಿ. ಇನ್ನೊಂದು ಕದಡಿ ಅವರು, ಅವ್ರ ಆರೋಗ್ಯ ಸಮಸ್ಯೆದಿಂದ ಬಳಲ್ತಾ ಇದ್ರು. ಇಲ್ಲಿ ಬಂದು ಹೋದ ನಂತರನ ಅವ್ರಿಗೆ ಆರೋಗ್ಯ ಸುಧಾರಣೆ ಆಗೈತಿ. ಮತ್ತೆ ಕೆಲವು ಭಕ್ತಾದಿಗಳು ಕೆಲವು ಮನೆಯೊಳಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆ, ಕೆಲವು ಕಷ್ಟಗಳು ಅವು ಎಲ್ಲ ದೂರ ಆಗ್ಯಾವು, ಎಲ್ಲ ಚಲೋ ಆಗ್ಯಾರ್ರಿ. ಇಲ್ಲೇ ಒಬ್ರು ನೀವು ವಿಜಾಪುರದವರು, ಅವರು ಹಡಪದವರು, ಅವರು ಸಹಿತ ಈಗ ಕೆಲವು ಈ ಆಯುರ್ವೇದಿಕ್ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಆಯುರ್ವೇದಿಕ್ ಈ ಸಾವಯವ ಕೃಷಿ ಗೊಬ್ಬರಗಳನ್ನ ಅವರು ಸಹಿತ 11 ವಾರ ನಡ್ಕೊಂಡು ಈಗ ಅಮ್ಮವರ ನಮಗೆಲ್ಲ ಲಕ್ಷ್ಮೀ ಪ್ರಾಪ್ತಿ ಆಗೈತಿ, ಲಕ್ಷ್ಮೀ ಒಲುಮೆ ಆಗೈತಿ, ಅಮ್ಮನ ಆಶೀರ್ವಾದದಿಂದ ನಮಗೆಲ್ಲ ಚಲೋ ಆಗೈತಿ ಅಂತಂದು ಅವರು ಹೇಳಿದಾರ್ರಿ. ಅವ್ರಿಗೆ ಎಲ್ಲ ಚಲೋ ಆಗೈತ್ರಿ. ಈಗ ಅದು ಯಾವುದರಿಂದ ಅಂದ್ರೆ ಅವ್ರು 2 ಬಿಟ್ಟಿದ್ದಕ್ಕಾಗಿ ಅಮ್ಮಗೆ ಜೋಳಿಗೆ ಅದನ್ನ 11 ವಾರ ನಾವು ಹೇಳ್ತೀವ್ರಿ ಅವರಿಗೆ. ನೀವು 11 ವಾರ ನಡ್ಕೋಬೇಕಾದ್ರೆ 2 ಬಿಡಬೇಕು ಮಧ್ಯ ಮಾಂಸ. ಅದನ್ನ 2 ಬಿಟ್ಟು ನೀವು ನಡ್ಕೊಂಡ್ರಿ ಅಂದ್ರೆ ಆ 11 ವಾರದೊಳಗೆ ನೀವೇನು ಸಂಕಲ್ಪ ಮಾಡಿರ್ತೀರಿ ಆ ಕೆಲಸ ಹಾಕವು ನಿಮ್ಮ ಅಂತ ಹೇಳ್ತೀವಿ. ಅವ್ರು ಅದೇ ಪ್ರಕಾರ ನಡ್ಕೊಂಡಾಗ ಅವರು ತಿಂದಿದ್ದೆಲ್ಲ ಅದು ಎಲ್ಲ ತೊಳೆದು ಸ್ವಚ್ಛ ಆಗಿಬಿಡ್ತಾರೆ 11 ವಾರ ಅನ್ನೋದ್ರೊಳಗೆ. ಅದನ್ನೆಲ್ಲ ಮುಟ್ಲಾರ್ದ ಅವ್ರು ಒಂದು ದೈವಿ ಶಕ್ತಿ ಅವ್ರಿಗೆ ಆಶೀರ್ವಾದ ಆಗ್ತೈತಿ. ಅವ್ರು ಅನ್ಕೊಂಡಂಥ ಕೆಲಸಗಳು ತಾವೇ ಸರಾಗವಾಗಿ ನಡಿಲಿಕ್ಕೆ ಪ್ರಾರಂಭ ಆಗ್ತೈತಿ. ಅದಕ್ಕಾಗಿನ ಅದನ್ನ 2 ಯಾರು ತ್ಯಜಿಸ್ತಾರ ಅವ್ರು ಉದ್ಧಾರ ಆಗ್ತಾರೆ ಜೀವನದೊಳಗ. ಅವರು ಏನು ಬೇಡ್ತಾರ ಅದನ್ನ ಭಗವಂತ ತಾನಾಗ್ಲೇ ಅವ್ರಿಗೆ ತಟಾಸ್ತು ಅಂತ ಆಶೀರ್ವಾದ ಮಾಡ್ತಾನ್ರಿ. ಸಂಪೂರ್ಣವಾಗಿ ಅವ್ರಿಗೆ ಅನುಗ್ರಹ ಆಗ್ತೈತಿ. ಹ್ಞೂನ್ರಿ. ಮೊನ್ನೆ ನೋಡ್ರಿ, ಈಗ ಏಪ್ರಿಲ್ 29ರಿಂದ ಮೇ 3ನೇ ತಾರೀಕಿವರೆಗೂ ಬನಶಂಕರಿ ದೇವಿಯ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಅಮ್ಮವರು ಗಂಡು ಮಕ್ಕಳಿಗೆ ಬಲ ಇಲ್ಲ, ಗಂಡು ಮಕ್ಕಳಿಗೆ ಚಲೋ ಇಲ್ಲ, ಅದಕ್ಕಾಗಿ ಗಂಡು ಮಕ್ಕಳಿಗಾಗಿ ನೀವು ಇದನ್ನ ದೇವಿ ಪುರಾಣ ಮಾಡಬೇಕು ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿದ್ರಿ ಅಮ್ಮವರು. ಆ ಹೇಳಿದ ಪ್ರಕಾರನ
29ರಿಂದ ಮೇ 3ವರೆಗೂ ಅದರ ಉದ್ಘಾಟನೆಗಾಗಿ ಮರಡಿ ಮಠದ ಅಭಿನವ ಕಾಡಸಿದ್ದೇಶ್ವರ ಶ್ರೀಗಳವರು ಬಂದು ಉದ್ಘಾಟನೆ ಮಾಡೋದ್ರು. ಅದು ದೇವಿ ಪುರಾಣ ಪ್ರತಿನಿತ್ಯ 18 ಅಧ್ಯಾಯ ಓದೋದು, ಪ್ರತಿನಿತ್ಯ ಮಂಗಲ್ ಮಾಡೋದು, ಪ್ರತಿನಿತ್ಯ ಮುತ್ತೈದೆಯರು ಮಾಡೋದು. ಅದು ಅವಾಗಿಟ್ಟಂಥ ಪ್ರಸಾದ ಈಗೂ ಸಹಿತ ಪ್ರತಿ ಮಂಗಳವಾರ ಶುಕ್ರವಾರ ಮುತ್ತೈದೆಯರು ಮಾಡಿಸ್ಕೊಂಡು ಯಾರು ಹೋಗ್ತಾರ ಅವರ ಗಂಡಂದಿರಿಗೆ ಏನೋ ಇರಲಿ ರೋಗ ರುಜಿನ ಅವ್ರು ಆರಾಮಾಗ್ಯಾರ, ಅವ್ರ ಮುತ್ತೈತನದ ಪಾವಿತ್ರ್ಯತೆ ಶಕ್ತಿ ಅವರ ಗಂಡಂದಿರನ್ನ ರಕ್ಷಣೆ ಮಾಡೈತೆ ಅಂತ ನಾ ಹೇಳಲಿಕ್ಕೆ ಇಚ್ಛಾಪಡ್ತೀನಿ. ಅದಕ್ಕಾಗಿ ಪಂಚಪೀಠಗಳೇ ಅದಕ್ಕೆ ಸಾಕ್ಷಿ ಅದಾವು, ನಿದರ್ಶನ ಅದಾವು. ಪಂಚಪೀಠಗಳೇ ಅದಕ್ಕೇನು ನಿದರ್ಶನ ಅದ ಅಂದ್ರೆ ಅವು 5 ಮುತ್ತುಗಳು. ಹೆಣ್ಣು ಮಕ್ಕಳಿಗೆ ಬಂದಂಥ 5 ಮುತ್ತುಗಳು ಏನು ಅಂದ್ರೆ, ಮೊದಲನೇದ್ದು ರಂಭಾಪುರಿ ಪೀಠ, ಹಸಿರು ಪೀಠ, ಅದು ಹಸಿರು ಸಂಕೇತ, ಹಸಿರು ಬಳೆ, ಹಸಿರು ಸೀರೆ ಹೆಣ್ಣು ಮಕ್ಕಳಿಗೆ. ಋತುಮತಿಯಿಂದ ಹಿಡಿದು ಅವರಿಗೆ ಆ ಒಂದು ಹೆಣ್ಮಕ್ಳು ಕುಬುಸ ಮಾಡೋವರೆಗೂ ಅದು ಏನದ ಅಂದ್ರೆ ಹಸಿರು ಬಳೆ, ಹಸಿರು ಸೀರೆ ಅವರಿಗೆ ಒಂದು ಸಂಕೇತ. ಅದು ರಂಭಾಪುರಿ ಪೀಠ ಬಳುವಳಿಯಾಗಿ ಕೊಟ್ಟಂಥದ್ದು ಹೆಣ್ಮಕ್ಳಿಗೆ ಅದು ಸಂಕೇತ ಆಗೈತಿ. ಇನ್ನು 2ನೇದ್ದು ಉಜ್ಜಯಿನಿ ಪೀಠ, ಅದು ಕೆಂಪು. ಅದು ಕೆಂಪು ಹೆಣ್ಣು ಮಕ್ಕಳಿಗೆ ಕುಂಕುಮ. ಆ ಕುಂಕುಮ ಹೆಣ್ಣು ಮಕ್ಕಳಿಗೆ ಕುಂಕುಮ ಏನದ ಅಂದ್ರೆ ಅದು ಪಾವಿತ್ರತೆಯ ಶಕ್ತಿ. ಮತ್ತು ಈಗ ದುಷ್ಟರು ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿ ಬೀಳಬಾರ್ದು ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಆ ಕುಂಕುಮ ಸಂಕೇತ. ಅದು ಉಜ್ಜಯಿನಿ ಪೀಠ. ಮತ್ತು ಇನ್ನು ಶ್ರೀಶೈಲ ಪೀಠದ್ದು ಹೆಣ್ಮಕ್ಳು ಕಾಲೊಳಗಿರ್ತಕ್ಕಂಥ ಕಾಲುಂಗರ, ಮೂಗುತಿ, ಅದು ಏನೈತಂದ್ರೆ ಶ್ರೀಶೈಲ ಪೀಠದ ಸಂಕೇತ. ಇನ್ನು ಕೇದಾರ ಪೀಠ, ಕೊರಳೊಳಗಿರ್ತಕ್ಕಂಥ ಮಾಂಗಲ್ಯ ಸರ, ಅದು ಕೇದಾರ ಪೀಠದ ಸಂಕೇತ. ಇನ್ನು ಕಾಶಿ ಪೀಠ, ಆ ಹಳದಿ ಅಂದರೆ ಅರಿಶಿನ ಹೆಣ್ಣು ಮಕ್ಕಳಿಗೆ ಯಾವತ್ತಿಗೂ ಹೆಣ್ಣು ಮಕ್ಕಳಿಗೆ ಅರಿಶಿನ ಅನ್ನುವಂಥದ್ದು ಬಹಳ ಶೋಭೆ. ಮತ್ತು ಆ ಅರಿಶಿನದಿಂದ ಏನದ ಅಂದ್ರೆ ಕೆಲವು ಎಷ್ಟೋ ಆರೋಗ್ಯ ವೃದ್ಧಿ ಆಗುತ್ತೆ. ಅದು ಋತುಮತಿಯಿಂದ ಹಿಡಿದು ಅವರ ಮದುವೆಯವರೆಗೂ ಹಿಡಿದು ಅವರ ದಿಬ್ಬನ ಎಲ್ಲ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಅರಿಶಿನದ ಸಂಕೇತ. ಅದಕ್ಕಾಗಿನ ಪಂಚಾಚಾರ್ಯರು, ಪಂಚಪೀಠಾದಿಗಳು, ಪಂಚಪೀಠಗಳ ಒಂದು ಶಕ್ತಿನ ಆಶೀರ್ವಾದನ ಏನೈತಂದ್ರೆ ಇವು ಹೆಣ್ಣು ಮಕ್ಕಳಿಗೆ 5 ಪಾವಿತ್ರತೆಯ ಸಂಕೇತಗಳಾಗ್ಯಾವ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ. ಅದಕ್ಕಾಗಿನ ನಾನು ಪ್ರತಿಯೊಬ್ಬರಿಗೂ ಹೇಳಿದೆ, ನೀವು ಉಡಿ ತುಂಬಿಸ್ಕೊಳಕ್ಕೆ ಬರ್ರಿ, ಇದು ವಿಶೇಷ ಐತಿ. ಪ್ರತಿನಿತ್ಯ 18 ಅಧ್ಯಾಯ ದೇವಿ ಪುರಾಣ ಇದು ಸಾಮಾನ್ಯ ಅಲ್ಲ. ಈಗ ನಡುವು ಓದಲಿಕ್ಕೆ ಸಾಧ್ಯ ಇಲ್ಲರಿ. ಅದು ಒಂದು ಏನದ ಅಂದ್ರೆ ದೊಡ್ಡ ಅನುಷ್ಠಾನನ ಅದು 18 ಅಧ್ಯಾಯ ಪುರಾಣ ಒಂದೇ ದಿವಸಕ್ಕನ ಮುಗಿಸೋದಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಗಂಟಲೆಲ್ಲ ಒಣ್ಣಿಗೆ ಅಷ್ಟು ತ್ರಾಸಾಗಿರ್ತೈತ್ರಿ. ಅದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ 4 ಗಂಟೆಕನ ದೇವಿ ಪುರಾಣಕ್ಕೆ ಕುಂತ್ರೆ 9:30 10 ಗಂಟೆವರೆಗೂ ಪುರಾಣ ಮಂಗಲಾಗತ್ತೆ. ಇದರಂತೆ 5 ದಿನಗಳ ಪರ್ಯಂತರವಾಗಿ 3ನೇ ತಾರೀಕಿನವರೆಗೂ, ಮೇ 3ನೇ ತಾರೀಕಿನವರೆಗೂ ಓದೀವ್ರಿ. ಅದನ್ನು ಪ್ರಸಾದ ಈಗೂ ಇಟ್ಟೀವಿ. ಈಗೂ ಸಹಿತ ಅದು ನಿರಂತರವಾಗಿ ನಡೆದೈತಿ. ಅಂದಿನಿಂದ ಹಿಡಿದು ಇಂದಿನವರೆಗೂ ಪ್ರತಿ ಶುಕ್ರವಾರ, ಮಂಗಳವಾರ. ಈಗೂ ಹೊಸದಾಗಿ ಯಾರಾದರೂ ಹೆಣ್ಮಕ್ಳು ಬಂದರು ಅವ್ರಿಗೆ ಈಗೂ ಸಹಿತ ಮುತ್ತೈದೆಯರು ಮಾಡಿ ಕಳಿಸ್ತೀವ್ರಿ ಅವ್ರಿಗೆ ಪ್ರತಿ ಮಂಗಳವಾರ, ಶುಕ್ರವಾರ. ಅದಕ್ಕಾಗಿ ನೀವು ಬಂದಿರಿ, ನಿಮಗೂ ಸಹಿತ ಅಮ್ಮನವರ ಆರೋಗ್ಯ ಅಭಿವೃದ್ಧಿ ಮಾಡ್ತಾರ. ನಿಮ್ಮ ಹೆಣ್ಮಕ್ಳಿಗೂ ಸಹಿತ ಮುತ್ತೈದೆಯರು ಮಾಡಿಸ್ಕೊಂಡು ಹೋಗ್ರಿ. ನಿಮಗೂ ಚಾನಲಿನ ಅಮ್ಮನ ಆಶೀರ್ವಾದದಿಂದ ಇನ್ನೂ ನೀವು ಅಭಿವೃದ್ಧಿ ಆಗ್ರಿ ಅಂಥೇಳಿ ಅಮ್ಮನವರ ಆಶೀರ್ವಾದ ನಿಮಗಾಗಲಿ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ.